ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ, ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿಯಲ್ಲಿ 371 ಜಾಗೃತಿ ಸಭೆ, ಲಕ್ಷ್ಮಣ ದಸ್ತಿ. ಸರ್ಕಾರಿ ಕಾಲೇಜಿನ ಮೇಲ್ಛಾವಣಿ ಪದರ ಕುಸಿತು, 5 ವಿದ್ಯಾರ್ಥಿನಿಯರಿಗೆ ಗಾಯ, ಸಿಸಿಟಿವಿಯಲ್ಲಿ ಸೆರೆ. ಕಾಲೇಜು ಮೇಲ್ಛಾವಣಿ ಸಿಮೆಂಟ್ ದುರಂತ, ಗಾಯಾಳು ವಿದ್ಯಾರ್ಥಿನಿಯರಿಗೆ ಭೇಟಿ, ಕಳಪೆ ಕಾಮಗಾರಿಯೇ ದುರಂತಕ್ಕೆ ಕಾರಣ, ಕೃಷ್ಣಾರೆಡ್ಡಿ. ಈಗ ವಾರ್ತೆಗಳ ವಿವರ. ಸಂವಿಧಾನದ 371 ಕಲಂ ವಿರುದ್ಧ ಅಪಪ್ರಚಾರ ನಡೆಸುತ್ತಿರುವ ಸಂವಿಧಾನ ವಿರೋಧಿ ಶಕ್ತಿಗಳ ವಿರುದ್ಧ ರಾಜ್ಯ ಸರ್ಕಾರ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಆಗ್ರಹಿಸಿದೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಮಿತಿಯ ಮುಖಂಡರು, 371 ಕಲಂ ಯಾವುದೇ ಜಾತಿ, ಧರ್ಮ ಅಥವಾ ಪ್ರದೇಶದ ವಿರುದ್ಧವಲ್ಲ. ಕಲ್ಯಾಣ ಕರ್ನಾಟಕ ಭಾಗದ ದಶಕಗಳ ಅಭಿವೃದ್ಧಿ ಹಿಂದುಳಿತವನ್ನು ನಿವಾರಿಸುವ ಉದ್ದೇಶದಿಂದ ಸಂವಿಧಾನದಲ್ಲಿ ವಿಶೇಷ ಸ್ಥಾನಮಾನ ಕಲ್ಪಿಸಲಾಗಿದೆ. ಆದರೆ ಕೆಲವರು ಈ ಕಲಂ ಬಗ್ಗೆ ಸುಳ್ಳು ಮಾಹಿತಿ ಹರಡಿ ಗೊಂದಲ ಸೃಷ್ಟಿಸುತ್ತಿದ್ದು, ಅಂತಹವರ ವಿರುದ್ಧ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳು, ನಿರುದ್ಯೋಗಿಗಳು ಹಾಗೂ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಜೂನ್ 13ರಂದು ಬೆಳಗ್ಗೆ 11:30ಕ್ಕೆ ಕಲಬುರಗಿಯ ಶರಣಬಸವ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣ ತಜ್ಞರು, ಕುಲಪತಿಗಳು, ಪ್ರಾಂಶುಪಾಲರು ಹಾಗೂ ವಿವಿಧ ಕ್ಷೇತ್ರಗಳ ಗಣ್ಯರ ಸಭೆ ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಇದೇ ವೇಳೆ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರದ ಮುಂದೆ 14 ಪ್ರಮುಖ ಬೇಡಿಕೆಗಳನ್ನು ಸಮಿತಿ ಮಂಡಿಸಿದೆ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ದೀರ್ಘಾವಧಿಯ ವೈಜ್ಞಾನಿಕ ಕ್ರಿಯಾ ಯೋಜನೆ ರೂಪಿಸುವುದು, ಕೆಕೆಆರ್ಡಿಬಿಗೆ ಹೆಚ್ಚಿನ ಅಧಿಕಾರ ಮತ್ತು ಸಂಪನ್ಮೂಲ ಒದಗಿಸುವುದು, ಕ್ಯಾಬಿನೆಟ್ ದರ್ಜೆಯ ಸಚಿವರನ್ನು ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರನ್ನಾಗಿ ನೇಮಿಸುವುದು, ಕಲ್ಯಾಣ ಕರ್ನಾಟಕಕ್ಕೆ ಹೆಚ್ಚುವರಿ ಸಚಿವ ಸ್ಥಾನ ನೀಡುವುದು, ಕಲಬುರಗಿಯಲ್ಲಿ ಸಚಿವ ಸಂಪುಟ ಸಭೆ ಹಾಗೂ ವಿಧಾನಮಂಡಲ ಅಧಿವೇಶನ ನಡೆಸುವುದು ಸೇರಿದಂತೆ ಹಲವು ಬೇಡಿಕೆಗಳನ್ನು ಮುಂದಿಟ್ಟಿದೆ. ಇದರ ಜೊತೆಗೆ ಕಲಬುರಗಿಯಲ್ಲಿ ವಿಶೇಷ ನ್ಯಾಯಾಧೀಕರಣ, ಟ್ರಿಬ್ಯುನಲ್ ಸ್ಥಾಪನೆ, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ಪ್ರತ್ಯೇಕ ಸಚಿವಾಲಯವನ್ನು ಪರಿಣಾಮಕಾರಿಯಾಗಿ ಕಾರ್ಯಗತಗೊಳಿಸುವುದು, ಉದ್ಯೋಗ ಮೀಸಲಾತಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವುದು, ವಯೋಮಿತಿ ಸಡಿಲಿಕೆ, ಕೃಪಾಂಕ್, ಗುತ್ತಿಗೆ ಹಾಗೂ ತಾತ್ಕಾಲಿಕ ಹುದ್ದೆಗಳಲ್ಲಿಯೂ ಮೀಸಲಾತಿ ಸೇರಿದಂತೆ 371 ನಿಯಮಗಳ ಸಂಪೂರ್ಣ ಅನುಷ್ಠಾನಕ್ಕೆ ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಸಮಿತಿ ಒತ್ತಾಯಿಸಿದೆ. ವಿಶೇಷವಾಗಿ ಮಕ್ಕಳಿಗೆ ಆರ್ಟಿಕಲ್ 371 ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಸ್ಬೇಕಂತ ಮಾಡ್ತಾ ಇದ್ದೇವೆ. ಯಾಕಂದರೆ ಇಲ್ಲಿ ನಾವು ಇದರ ಬಗ್ಗೆ ಜಾಸ್ತಿ ಹೇಳಬೇಕಂದ್ರೆ ಇದರ ಅರಿವು ನಮ್ಮ ಮೂಡಿಸಲಿಲ್ಲ ಅಂದರೆ ನಮ್ಮ ಅಲ್ಲಿ ಕರ್ನಾಟಕ ಕೊಟ್ಟಿದ್ದು ಸಾರ್ಥಕ ಆಗೋದಿಲ್ಲ. ಯಾಕಂದರೆ ಈಗಾಗಲೇ ಬೇರೆ ನಮ್ಮ ಬಾಂಬೆ ಕರ್ನಾಟಕ ಇರ್ಬೋದು, ದಕ್ಷಿಣ ಕರ್ನಾಟಕ ಇರ್ಬೋದು, ನಮ್ಮಲ್ಲಿ ಇನ್ನೂ ಪರಿಪೂರ್ಣವಾಗಿ ನಮಗೆ ಏನು ಸಿಗಬೇಕಾದ ಹಕ್ಕು ಸಿಗ್ತಾ ಇಲ್ಲ. ಮತ್ತು ಇದು ಒಂದು ರಿಸರ್ವೇಷನ್ ಇದು ಥರನೇ ಇದೆ. ನಮ್ಮದು ಹೇಗೆ SC ST ಹೇಗೆ ರಿಸರ್ವೇಷನ್ ಇದೆ, ಅದೇ ಥರ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಆರ್ಟಿಕಲ್ 371 ಏನಿದೆ ಅದು ಇನ್ನೂ ಪರಿಪೂರ್ಣ ಆಗಿಲ್ಲ. ನಾವು ಫೈಟ್ ಮಾಡ್ತಾನೆ ಇರಬೇಕಾಗುತ್ತೆ. ಅದಕ್ಕೆ ಸರ್ಕಾರಕ್ಕೆ ಕೂಡ ನಾವು ಎಚ್ಚರಿಕೆ ಕೊಡಬೇಕು ಮತ್ತು ನಮ್ಮ ಇದು ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ನಾವೆಲ್ಲ ಜಾಗೃತಿ ಮೂಡಿಸ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ಸಂವಿಧಾನದ 371 ಕಲಂ ಸಿಕ್ಕಿ 13 ವರ್ಷ ಆಯಿತು. ಈ 13 ವರ್ಷದಲ್ಲಿ
ನಾವು ಈ ಹಿಂದೆ ನಮ್ಮ ಭಾಗಕ್ಕೆ ಅನ್ಯಾಯ ಆಗ್ತಿದೆ, ಪ್ರತ್ಯೇಕ ರಾಜ್ಯ ಕೊಡ್ರಿ ಅಂತ 40 ವರ್ಷ ಮೊದಲು ಕೇಳ್ತಾ ಇದ್ದೀವಿ. ಆವಾಗ ಏನಂತಿರು ವಿಶಾಲ ಕರ್ನಾಟಕ ಹೊಡಿತಾ ಇದ್ದಾರ, ತಾಯಿ ಭುವನೇಶ್ವರಿಗೆ ಚೂರಿ ಹಾಕ್ತಾ ಇದ್ದಾರ, ಇವರು ಕನ್ನಡ ದ್ರೋಹಿಗಳರ ಅಂತ ಇದ್ದರು. ಆದರೆ ಈಗೇನಂದ್ರೆ ಹಳೆ ಮೈಸೂರು ಭಾಗದವರು ಮೈಸೂರು ಕರ್ನಾಟಕ ಹೋರಾಟ ಸಮಿತಿ ಅಂತ ಮಾಡ್ಕೊಂಡಾರ, ಬೊಂಬೆ ಕರ್ನಾಟಕ ಭಾಗದವರು ಉತ್ತರ ಕರ್ನಾಟಕ ಹೋರಾಟ ಸಮಿತಿ ಅಂತ ಮಾಡ್ಕೊಂಡಾರ. ಇವರು ಹೋರಾಟ ಸಮಿತಿ ಮಾಡಿಕೊಂಡು 24 ಜಿಲ್ಲೆಗಳಲ್ಲಿ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ. 371 ಜೆ ಕಲಂಲಿಂದ ಕಲ್ಯಾಣ ಕರ್ನಾಟಕದವರಿಗೆ ಹೆಚ್ಚಿನ ನೌಕರಿಗಳು ಸಿಗ್ತಾ ಇದ್ದಾವ, ಕಲ್ಯಾಣ ಕರ್ನಾಟಕದವರಿಗೆ ಹೆಚ್ಚಿನ ವೃತ್ತಿಪರ ಕೋರ್ಸ್ಗಳು ಸಿಗ್ತಾ ಇದ್ದಾವ ಅಂಥೇಳಿ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇದೇ ರೀತಿ ಮುಂದುವರೆದರೆ ಭವಿಷ್ಯದಲ್ಲಿ 5-10 ವರ್ಷದಲ್ಲಿ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ನೌಕರಿಗಳಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಇರ್ತಾರೆ. ಅದಕ್ಕೆ ನಮ್ಗೆ ಅನ್ಯಾಯ ಆಗ್ತಾ ಇದೆ ಅಂಥೇಳಿ ಅವ್ರನ್ನೆಲ್ಲ ಸರ್ಕಾರಕ್ಕೆ ಪತ್ರ ಕೊಟ್ಟರು. 15 ದಿವಸ ಮೊದಲು ಅವರು ಪತ್ರ ಕೊಟ್ಟರ. ಅದಕ್ಕೆ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಬಲವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈ ರೀತಿ ನೀವು ಸಂವಿಧಾನ ಬಾಹಿರವಾಗಿ 371ನೇ ಕಲಮು ಜಿಲ್ಲಾ ಪಂಚಾಯತ್ದಾಗ ಪಾಸ್ ಆಗಿಲ್ಲ, ತಾಲೂಕಾ ಪಂಚಾಯತ್ದಾಗ ಪಾಸ್ ಆಗಿಲ್ಲ, ರಾಜ್ಯ ಸರ್ಕಾರದಾಗ ಪಾಸ್ ಆಗಿಲ್ಲ. ಪಾರ್ಲಿಮೆಂಟ್ ಅಂದರೆ ಎಲ್ಲಕ್ಕ ದೊಡ್ಡದು. ಪಾರ್ಲಿಮೆಂಟ್ ಏನು ಪಾಸ್ ಆಗ್ತದ ಅದು ಸುಪ್ರೀಂ ಕೋರ್ಟ್ ಜಡ್ಜ್ ಅದೇ ಹೇಳಬೇಕಾಯ್ತದ. ಶಾಬಾನು ಪ್ರಕರಣದಲ್ಲಿ ಏನದಲ್ಲ ಆ ಶಾಬಾನಿಗೆ ಏನಪ್ಪ ಅಂದ್ರೆ ಮಹಾಜ ಕೊಡಬೇಕಂತಾಯ್ತು. ಆದ್ರೆ ಎಲ್ಲ ನಾಯಕರು ರಾಜೀವ್ ಗಾಂಧಿ ಹತ್ತಿರ ಹೋಗಿ ನೋಡ್ರಿ ಇದು ನಮ್ಮ ಧರ್ಮಕ್ಕೆ ತಪ್ಪಾಗ್ತದ, ನಮಗೆ ಮಹಾಜ ಕೊಡ್ಲಿಕ್ಕೆ ಬರಲ್ಲ ಅಂದ್ರೆ ರಾಜೀವ್ ಗಾಂಧಿಯವರು ಸಂವಿಧಾನ ತಿದ್ದುಪಡಿ ಮಾಡಿದ್ರು. ಹಂಗೆ ಇದು 371 ಜೆ ಕಲಂ ಸಂವಿಧಾನ ತಿದ್ದುಪಡಿ ಅದ. ಯಾವ ರೀತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಾತಿ ಕೊಡ್ಬೇಕಂತೇನು ಸಂವಿಧಾನ ತಿದ್ದುಪಡಿ ಅದ, ಅದೇ ಪ್ರಕಾರದ ಸಂವಿಧಾನ ತಿದ್ದುಪಡಿ ಅದ. ಮತ್ತು ಇಷ್ಟನ್ನು ಮೂರು ತಂದ ವಿಷಯ ಗೊತ್ತಾಗಲ್ಲ ಈ ಜನರಿಗೆ ಅಂದ್ರೆ ಭಾಳ ದುಃಖದ ವಿಷಯ ಅದ. ಮತ್ತೊಂದು ವಿಷಯ ಹೇಳ್ಬೇಕಂತಂದ್ರೆ ಮೈಸೂರು ಬೆಂಗಳೂರು ಭಾಗದವರು ಬೆಂಗಳೂರಿನಲ್ಲಿ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ, ಅದು ರಾಜ್ಯ ಮಟ್ಟದ ಸುದ್ದಿ ಆಗ್ಯದ. ಅವರೇನಂತ ಅಂದ್ರೆ ಈ 371 ಜೆ ಕಲಂ ಜಾರಿ ಆಗಿರಲಿಂದ ನಮ್ಮ ಜಾತಿಗೆ ಭಾಳ ಅನ್ಯಾಯ ಆಗ್ಲತ್ತದ, ನಮ್ಮ ಜಾತಿಗೆ ನೌಕರಿಗಳು ಸಿಗ್ತಾ ಇಲ್ಲ, ನಮ್ಮ ಜಾತಿಗೆ ಪ್ರೊಫೆಷನಲ್ ಸೀಟ್ ಸಿಗ್ತಾ ಇಲ್ಲ. ಇದೇ ರೀತಿ ಮುಂದುವರೆದ್ರೆ ಏನಪ್ಪ ಅಂದ್ರೆ ನಮ್ಮ ಜಾತಿ ಮೂಲಿ ಗುಂಪಾಗ್ತದ ಅಂತ ಹೇಳ್ತಾರೆ. ನಾ ಕೇಳ್ತಾ ಇದ್ದೀನಿ 371 ಜೆ ಕಲಂ ಏನದಲ್ಲ, ಇದು ಯಾವ ಧರ್ಮದ ವಿರುದ್ಧ ಅಲ್ಲ, ಯಾವ ಜಾತಿ ವಿರುದ್ಧ ಅಲ್ಲ, ಯಾವುದೇ ಪರ್ಟಿಕ್ಯುಲರ್ ವರ್ಗದ ವಿರುದ್ಧ ಅಲ್ಲ, ಯಾವುದೇ ಪರ್ಟಿಕ್ಯುಲರ್ ಪ್ರದೇಶದ ವಿರುದ್ಧ ಅಲ್ಲ. ಕಲ್ಯಾಣ ಕರ್ನಾಟಕ ಪ್ರದೇಶದ ಜನಸಂಖ್ಯೆ 19% ಅದ. ನಮ್ಮ 19% ಪ್ರಕಾರ ಇನ್ನೂ ತನಕ 19% ನಾವು ನೌಕರಿಗಳಿಗೂ ಮುಟ್ಟಿಲ್ಲ. ಆ ಮುಂದಿನ ವಿಷಯದಾಗ ಹೇಳ್ತೀನಿ, ನಮ್ಗೆ ಎಷ್ಟು ನೌಕರಿ ಅವ ಎಷ್ಟು ಕೊಟ್ಟವಂತ ಅಂಕಿ ವಿಷಯ ಇದರಲ್ಲಿ ಬರೆದಿದ್ದದ. ಅದಕ್ಕೆ ಉತ್ತರ ಕರ್ನಾಟಕ ಇದು ದಕ್ಷಿಣ ಕರ್ನಾಟಕ ಜನರೇನು ವಿದ್ಯಾವಂತರ ಜನರು ರಿಟೈರ್ಡ್ ಏನಪ್ಪ ಅಂದ್ರೆ ಪ್ರೊಫೆಸರ್ಗಳು ವಕೀಲರು ರಿಟೈರ್ಡ್ ಜಡ್ಜ್ಗಳು ಮಾತಾಡ್ತಾರೆ ಏನಪ್ಪ ಅಂದ್ರೆ ನಮ್ಮ ಜಾತಿ ಏನಪ್ಪ ಅಂದ್ರೆ ಅನ್ಯಾಯ ಆಗ್ತಾ ಇದೆ, ನಮ್ಮ ಜಾತಿ ಅಂದರೆ ಒಕ್ಕಲಿಗರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ ಅವರು. ಇದು ರಾಜ್ಯ ಮಟ್ಟದ ಟಿವಿಯಲ್ಲಿ ಪ್ರಸಾರ ಆಗ್ಯದ. ಇದು ನಾನು ಏನಪ್ಪ ನಿಮ್ಗೆ ಕೊಡು ಅಂದ್ರೆ ನಿಮ್ಗೆ ಕೊಟ್ಟು ಬಿಡ್ತೀನಿ. ಈ ರೀತಿ ಏನಪ್ಪ ಅಂದ್ರೆ ಜಾತಿಗೆ ಅನ್ಯಾಯ ಆಗ್ತದೆ ಅಂದ್ರೆ ಇದು ಅರ್ಥ ಏನ್ರಿ? ಇದು ಇಂಥ ಒಂದು ಮಾತಾಡ್ತಾ ಅಂದ್ರೆ ಸರ್ಕಾರ ಇವ್ರ ವಿರುದ್ಧ ಕಾನೂನಾತ್ಮಕ ಶಿಸ್ತು ಕ್ರಮ ಕೈಗೊಳ್ಳಬೇಕು. ಯಾಕಂದ್ರೆ ಇದು ತಪ್ಪದ ಇದು ಈ ರೀತಿ ಮಾತಾಡೋದು. ಈಗ ನಾಳಿನ ದಿವಸ ಈಗ SC ST ರಿಸರ್ವೇಷನ್ ಕೊಡ್ಲತ್ತಾರ ಅಂದ್ರೆ ನಮ್ಮ ಜಾತಿಗೆ ಅನ್ಯಾಯ ಆಗ್ತದೆ ಅಂತ ಯಾರೋ ಅಂದರೆ ಇದು ಒಂದು ಭಾಗಕ್ಕೆ ರಿಸರ್ವೇಷನ್ ಕೊಟ್ಟಿದ್ದದ. ಸುಮಾರು 1956ರಿಂದ ನಿರಂತರವಾಗಿ ನಾವು ಎಲ್ಲ ಕ್ಷೇತ್ರದಲ್ಲಿ ಹಿಂದುಳಿದಿದ್ದೀವಿ, ಅನ್ಯಾಯಕ್ಕೊಳಗಾಗಿದ್ದೀವಿ, ತುಳಿತಕ್ಕೊಳಗಾಗಿದ್ದೀವಿ ಎಂಬ ದೃಷ್ಟಿಕೋನದಿಂದ ಒಂದು ಕಮಿಟಿ ಕೂಡ್ಸ್ಯಾರ ಅವ್ರು. ಅಂತಾರೆ ಅರೇ ನಿಮ್ಮಿಂದ ನಮ್ಗೆ ಭಾಳಷ್ಟು ಅನ್ಯಾಯ ಆಗ್ತದ, ನಮ್ಮ ಭಾಗಕ್ಕೆ ಏನೇನು ಯೋಜನೆಗಳು ಎಲ್ಲ ಯೋಜನೆಗಳು ನೀವೇ ಏನಪ್ಪ ಅಂದ್ರೆ ಸ್ಥಳಾಂತರ ಮಾಡ್ಕೋತೀವಿ, ನಿಮ್ಮ ಜೊತೆ ನಾವು ಸೇರ್ಬೇಕಾ? ನಾವು ವಿಶಾಲ ಕರ್ನಾಟಕದಲ್ಲಿ ಇರ್ತೀವಿ, ನಮ್ಗೆ ಅಖಂಡ ಕರ್ನಾಟಕ ಬೇಕು, ನಮ್ಮ ಬೆಂಗಳೂರೇ ರಾಜಧಾನಿ ಬೇಕು, ನಮ್ಮ ಹಿರಿಯರು ಒಪ್ಕೊಂಡಾರ, ನಾವು ಅದಕ್ಕೆ ಬದ್ಧವಾಗಿದ್ವಿ. ನಾವು ಪ್ರತ್ಯೇಕ ರಾಜ್ಯ ಕೇಳಲ್ಲ, ಪ್ರತ್ಯೇಕ ರಾಜ್ಯ ನಮ್ಗೆ ಬೇಕಾಗಿಲ್ಲ. 371 ಜೆ ಕಲಂ ಬಂದದ. ಜೆ ಕಲಂ ಪ್ರಕಾರ ನಮಗೇನಪ್ಪ ಸವಲತ್ತುಗಳು ಸಿಗ್ತಾವೆ, ಮುಂದೂ ಸಿಗ್ತಾವ. ಸಿಗಲಾರ್ದೇನಪ್ಪ ಅಂದ್ರೆ ನಾವು ಹೋರಾಟ ಮಾಡಿ ಪಡಿತೇವೆ ಅಂತೇಳಿ ನಿಮ್ಮ ಮುಖಾಂತರ ನಾನು ಸರ್ಕಾರಕ್ಕೆ ಆಗ್ರಹ ಪಡಿಸ್ತೀನಿ. ಅದಕ್ಕೆ ಸನ್ಮಾನ್ಯ DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರಕ್ಕೆ ಕರ್ನಾಟಕ ಪ್ರದೇಶ ಹೋರಾಟ ಸಮಿತಿ ಬಹಳಷ್ಟು ನಿರೀಕ್ಷೆ ಇಟ್ಕೊಂಡದ. ಗೋವಿಂದರಾವ್ ಕಮಿಟಿ ವರದಿಯಂತೆ ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದ ಸ್ಥಾನದಲ್ಲಿರುವ ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ವಿಶೇಷ ಲಕ್ಷ್ಯ ವಹಿಸಬೇಕು. ಅವರೇನದ ಅವರಲ್ಲಿ ನಾವು ವಿನಂತಿ ಮಾಡ್ತೀವಿ, ರೂಟೀನ್ ಬಜೆಟ್ದಾಗ ನೀವೇನಪ್ಪ ಅಂದ್ರೆ ನಮ್ಮ ಬಜೆಟ್ ತೊಗೋಬೇಡ್ರಿ, ರೂಟೀನ್ ಬಜೆಟ್ದಾಗ ನಮ್ಮ ಬಜೆಟ್ ತೊಗೋಬೇಡ್ರಿ. ರೂಟೀನ್ ಬಜೆಟ್ದ ಯೋಜನೆಗಳದ ಕಲ್ಯಾಣ ಕರ್ನಾಟಕದ 5,000 ಕೋಟಿನೂ ಅದ್ರಾಗ ಸೇರಿಸ್ಬೇಡ್ರಿ. ಕಲ್ಯಾಣ ಕರ್ನಾಟಕದ 5,000 ಕೋಟಿ ಸಪ್ರೇಟ್ ಏನಪ್ಪ ಅಂದ್ರೆ ಅದು ಕ್ರಿಯಾ ಯೋಜನೆ ಆಗಬೇಕು, ಅದ್ರ ಪ್ರಕಾರ ಏನದ ಅಭಿವೃದ್ಧಿ ಆಗಬೇಕು. ಕಲ್ಯಾಣ ಕರ್ನಾಟಕ ಇಲ್ಲಿ ತನಕ 13 ವರ್ಷ ಆಯಿತು.
ಸಂವಿಧಾನದ 371ನೇ ಜೆ ಕಲಂ ಬಂದಿ ಹಿಡಿದು ಇಲ್ಲಿ ತನಕ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ, ಸೈಂಟಿಫಿಕ್ ಆಕ್ಷನ್ ಪ್ಲಾನ್ ಮಾಡಿಲ್ಲ. ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಶುಕ್ರವಾರ ಆತಂಕಕಾರಿ ಘಟನೆ ನಡೆದಿದ್ದು, ತರಗತಿ ನಡೆಯುತ್ತಿದ್ದ ವೇಳೆ ಮೇಲ್ಛಾವಣಿಯ ಸಿಮೆಂಟ್ ಪದರ ಏಕಾಏಕಿ ಕುಸಿದು ಬಿದ್ದ ಪರಿಣಾಮ 5 ವಿದ್ಯಾರ್ಥಿನಿಯರು ಗಾಯಗೊಂಡಿದ್ದಾರೆ. ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಶುಕ್ರವಾರ ಆತಂಕಕಾರಿ ಘಟನೆ ನಡೆದಿದ್ದು, ತರಗತಿ ನಡೆಯುತ್ತಿದ್ದ ವೇಳೆ ಮೇಲ್ಛಾವಣಿಯ ಸಿಮೆಂಟ್ ಪದರ ಏಕಾಏಕಿ ಕುಸಿದು ಬಿದ್ದ ಪರಿಣಾಮ 5 ವಿದ್ಯಾರ್ಥಿನಿಯರು ಗಾಯಗೊಂಡಿದ್ದಾರೆ. ಗಾಯಗೊಂಡ ವಿದ್ಯಾರ್ಥಿನಿಯರನ್ನು ಸೃಷ್ಟಿ, ಸ್ನೇಹ, ಶೀತಲ್, ಪೂಜಾ ಹಾಗೂ ದಿವ್ಯಾ ಎಂದು ಗುರುತಿಸಲಾಗಿದೆ. ಹುಡುಗಿ ಬಡದದ್ರಿ ಸರ್, ನಮ್ಮ ಹುಡುಗಿಗೆ ಸ್ಕೂಲಿಗೆ ಕಳಿಸಿದೇವ್ರಿ ಮುಂಜಾನೆ. ಮತ್ತು ಟೊಂಕ ಬಡ್ದರಿ ಸರ್, ಮ್ಯಾಲಿನ ಛತ್ತು ಬಿದ್ದದಂತ್ರಿ ಸರ್. ಹಿಂಗೆ ಗೌರ್ಮೆಂಟ್ ಸ್ಕೂಲ್ನಾಗ ನಾವು ಗರೀಬವ್ರಿ, ನಾವು ಬಡವರು. ಮ್ಯಾಲಿನ ಬಿದ್ದರಂದ್ರೆ ಏನು ಮಾಡ್ಬೇಕ್ರಿ ಸರ್ ನಾವು? ಇಲ್ಲಿ ಟೊಂಕ ಬಡ್ದದ್ರಿ, ಕೈಗೆ ಬಡ್ದದ್ರಿ ಸರ್. ಇನ್ನು ಚಲೋ ಸ್ಕೂಲ್ ಇದು ಮಾಡ್ಬೇಕಲ್ರಿ ಸರ್ ಅವರು. ಹಿಂಗೆ ಟೊಂಕಾಗಿ ಎಲ್ಲಿಯರಿ ಬಡ್ದ್ರೆ ಎಲ್ಲಿ ಸತ್ತರಂದ್ರೆ ಏನು ಮಾಡಿದ್ರಿ ನಾವು? ಬಡವ್ರು ಮಂದಿರಿ ನಾವು. ಬಸ್ಲಿಂದ ಗೌರ್ಮೆಂಟ್ ಬಸ್ಲಿಂದ ಬಂದು ಕೇಸಿ ಸ್ಕೂಲಿಗೆ ಬಂದು ಕುಂತಿಲ್ರಿ. ಅಲ್ಲಿ ಅವ್ರ ಬಾಬಾವ್ರನ್ನೂ ಇಲ್ರಿ, ಬೆಂಗ್ಳೂರಿಗೆ ಹೋಗ್ಯಾರ. ಅಲ್ಲಿಂದ ಫೋನ್ ಮಾಡಿದಾಗ ಹಿಂಗೆ ಓಡ್ಕೊತ ಬಂದಿರಿ ಸರ್ ನಾವು. ಮಾಡೋಡ್ಲಿಕ್ಕಿಲ್ರಿ ಸರ್, ನಮ್ಮ ಮಗಗೂ ಆರಾಮಿಲ್ರಿ ಇಲ್ಲಿ ಬೆಂಗ್ಳೂರ್ಗೆ, ಅಲ್ಲಿ ಹೋಗ್ಯಾರ ಅವ್ರು. ಮತ್ತು ಗೃಹಲಕ್ಷ್ಮಿ ಅವ್ರು ಗೌರ್ಮೆಂಟ್ ಅವರೆಲ್ಲ ಕೊಡ್ಲಿಕ್ಕತ್ತಾರ ರೀ ಸರ, ಬಸ್ ಫ್ರೀ ಕೊಡ್ಲಿಕ್ಕತ್ತಾರ ರೀ. ಬಡವ್ರು ಮಕ್ಕಳಿಗೂ ಸ್ಕೂಲ್ ಕಟ್ಟಡ ಚಲೋ ಕಟ್ಟಬೇಕ್ರಿ ಸರ. ಮತ್ತೆಲ್ಲ ಮತ್ತು ಚಲೋ ಮಾಡಿ ಇದು ಮಾಡ್ಬೇಕಲ್ರಿ. ಆಮೇಲೆ ಅಭ್ಯಾಸ ಮಾಡಿ ಅದು ಛತ್ ಮ್ಯಾಲೆ ಬಿದ್ದಂದ್ರೆ ನಮ್ಮ ಸತ್ತರಂದ್ರೆ ಏನು ಮಾಡ್ಬೇಕ್ರಿ ಸರ್ ನಾವು? ಚಲೋ ಸ್ಕೂಲ್ ಕಟ್ಟಿಸ್ಬೇಕ್ರಿ, ಹೊಸದು ಸ್ಕೂಲ್ ಕಟ್ಟಿಸ್ಕೇಸಿ ಇದು ಮಾಡ್ಬೇಕಲ್ರಿ ಸರ್. ಏನಾರೇ ಮಾಡ್ಬೇಕಲ್ಲಾಗ್ರಿ ಸರ್. ಮತ್ತು ಸ್ಕೂಲರೇ ಚಲೋ ಮಾಡ್ಬೇಕಲ್ರಿ, ಗೌರ್ಮೆಂಟ್ ಸ್ಕೂಲ್. ಅವ್ರೆಲ್ಲರೂ ಹೇಳ್ಬೇಕ್ರಿ ಸರ್. ಅವರು ಹಿಂಗೆ ಸತ್ತಾರಂದ್ರೆ 100 ಮಂದಿ ಇರಾರಂತ್ರಿ ಆ ಸ್ಕೂಲ್ನಾಗ. ಅದು ಎಲ್ಲ ಬಿದ್ದರಂದ್ರೆ ಏನು ಮಾಡ್ಬೇಕ್ರಿ ಸರ್? ಘಟನೆ ಸಂಭವಿಸಿದ ತಕ್ಷಣ ಕಾಲೇಜು ಸಿಬ್ಬಂದಿ ಹಾಗೂ ಸಹಪಾಠಿಗಳು ಗಾಯಾಳು ವಿದ್ಯಾರ್ಥಿನಿಯರನ್ನು ರಕ್ಷಿಸಿ ಚಿಕಿತ್ಸೆಗಾಗಿ ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ವೈದ್ಯರು ಚಿಕಿತ್ಸೆ ನೀಡುತ್ತಿದ್ದು, ವಿದ್ಯಾರ್ಥಿನಿಯರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎಂದು ತಿಳಿದು ಬಂದಿದೆ. ತರಗತಿಯಲ್ಲಿ ಪಾಠ ನಡೆಯುತ್ತಿದ್ದಾಗಲೇ ಮೇಲ್ಛಾವಣಿಯ ಸಿಮೆಂಟ್ ಪದರ ಹಠಾತ್ ಕುಸಿದು ಬಿದ್ದಿದ್ದು, ಇದರಿಂದ ವಿದ್ಯಾರ್ಥಿನಿಯರು ಭಯಭೀತರಾಗಿ ಚಿಲ್ಲಾಪಿಲ್ಲಿಯಾಗಿ ಓಡಿದ ದೃಶ್ಯ ಕಾಲೇಜಿನ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿವೆ. ಘಟನೆ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಹಾಗೂ ಪೋಷಕರಲ್ಲಿ ಆತಂಕ ಮನೆ ಮಾಡಿದ್ದು, ಹಳೆಯ ಕಟ್ಟಡಗಳ ಸುರಕ್ಷತೆ ಕುರಿತು ಪ್ರಶ್ನೆಗಳು ಮೂಡಿವೆ. ಕಾಲೇಜು ಕಟ್ಟಡದ ಸ್ಥಿತಿಯನ್ನು ಪರಿಶೀಲಿಸಿ ಅಗತ್ಯ ದುರಸ್ತಿ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಈ ಸಂಬಂಧ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ದಾಖಲಾಗಿದೆ. ನಮ್ಮ ಕಾಲೇಜಲ್ಲಿ ಯಾವುದೇ ರೀತಿಯಾದಂಥ ಮಕ್ಕಳಿಗೆ ಅನಾಹುತವಾಗಿಲ್ಲ, ಸ್ವಲ್ಪ ಮಟ್ಟಿಗೆ ಪೆಟ್ಟಾಗಿದೆ. ಅದಕ್ಕೋಸ್ಕರ ಅಲ್ಲಂ ಪ್ರಭು ಪಾಟೀಲ್ ಎಲ್ಲ ವಿದ್ಯಾರ್ಥಿಗಳಿಗೆ ಬಂದು ಭೇಟಿಯಾಗಿದ್ದಾರೆ. ಸೀರಿಯಸ್ ಅಂತ ಯಾವುದು ಏನಿಲ್ಲ. ಅಲ್ಲಲ್ಲಿ ಒಂದು ಹುಡುಗಿಗೆ ಸ್ವಲ್ಪ ಸ್ಕ್ರ್ಯಾಚ್ ಆಗಿದೆ, ಒಂದು ಹುಡುಗಿಗೆ 2 ಟಾಕಿ ಬಿದ್ದಿದೆ. ಮುಂದಿನ ದಿನಗಳಲ್ಲಿ ಎಲ್ಲ ಸರ್ಕಾರಿ ಕಚೇರಿಗಳಾದಂಥ ಶಾಲೆ, ಕಾಲೇಜು, ಡಿಗ್ರಿ ಕಾಲೇಜು, PU ಕಾಲೇಜು, ಪ್ರೈಮರಿ, ಅಂಗನವಾಡಿ, ಈ ರೀತಿ ಶಾಲಾ ಕಾಲೇಜುಗಳ ಬಿಲ್ಡಿಂಗ್ ಕಟ್ಟಡ ವ್ಯವಸ್ಥೆಯನ್ನು ಸೂಕ್ಷ್ಮ ರೀತಿಯಾಗಿ ಸರ್ಕಾರವನ್ನು ಪರಿಗಣಿಸಲಾಗಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತೇವೆ. ಪರಿಶೀಲಿಸಿ ಆ ಕಟ್ಟಡವನ್ನು ಮರು ನಿರ್ಮಾಣ ಮಾಡಲಾಗಿದೆ. ಈಗ ಒಂದು ಚಿಕ್ಕ ವಿರಾಮ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಕಲಬುರಗಿ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ತರಗತಿ ಕೊಠಡಿಯ ಮೇಲ್ಛಾವಣಿಯ ಸಿಮೆಂಟ್ ಉದುರಿ ಬಿದ್ದ ಘಟನೆ ಜಿಲ್ಲೆಯ ಜನರನ್ನು ಬಿಚ್ಚಿ ಬೀಳಿಸಿದೆ.
ಗಾಯಗೊಂಡ 5 ವಿದ್ಯಾರ್ಥಿನಿಯರು ನಗರದ ಜಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಅವರನ್ನು ಭೇಟಿ ಮಾಡಿದ ಜೆಡಿಎಸ್ ಮುಖಂಡ ಕೃಷ್ಣಾರೆಡ್ಡಿ ಸರ್ಕಾರ ಮತ್ತು ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿ ನಗರದ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಪಾಠ ನಡೆಯುತ್ತಿದ್ದ ವೇಳೆ ಮೇಲ್ಛಾವಣಿಯ ಸಿಮೆಂಟ್ ಪದರ ಉದುರಿ ಬಿದ್ದ ಪರಿಣಾಮ 5 ವಿದ್ಯಾರ್ಥಿನಿಯರು ಗಾಯಗೊಂಡಿದ್ದು, ನಗರದ ಜಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಗಾಯಾಳು ವಿದ್ಯಾರ್ಥಿನಿಯರನ್ನು ಭೇಟಿ ಮಾಡಿ ಆರೋಗ್ಯ ವಿಚಾರಿಸಿದ ಜೆಡಿಎಸ್ ಮುಖಂಡ ಕೃಷ್ಣಾರೆಡ್ಡಿ ಈ ಘಟನೆ ಅತ್ಯಂತ ದುರದೃಷ್ಟಕರ ಎಂದು ಹೇಳಿದ್ದಾರೆ. ವಿದ್ಯಾರ್ಥಿನಿಯರ ಪೋಷಕರು ಆತಂಕದಲ್ಲಿದ್ದು, ಮಕ್ಕಳಿಗೆ ಗಂಭೀರ ಗಾಯಗಳಾಗಿವೆ ಎಂದು ತಿಳಿಸಿದ್ದಾರೆ. ಕಾಲೇಜು ಕಟ್ಟಡ ಕಳಪೆ ಕಾಮಗಾರಿಯಿಂದ ನಿರ್ಮಾಣವಾಗಿದ್ದು, ಕಟ್ಟಡದ ಸ್ಥಿತಿಯ ಬಗ್ಗೆ ಉಪನ್ಯಾಸಕರು ಈ ಹಿಂದೆಯೇ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದರೂ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ ಎಂದು ಕೃಷ್ಣಾರೆಡ್ಡಿ ಆರೋಪಿಸಿದರು. ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರು ಆಸ್ಪತ್ರೆಗೆ ಬಂದು 2016ರಲ್ಲಿ ನಿರ್ಮಾಣಗೊಂಡ ಕಟ್ಟಡದ ಗುತ್ತಿಗೆದಾರರನ್ನು ಕಪ್ಪು ಪಟ್ಟಿಗೆ ಸೇರಿಸುವ ಬಗ್ಗೆ ಹೇಳಿಕೆ ನೀಡಿ ಹೋಗಿದ್ದಾರೆ. ಆದರೆ ಕೇವಲ ಹೇಳಿಕೆಗಳಿಂದ ಸಮಸ್ಯೆ ಪರಿಹಾರವಾಗುವುದಿಲ್ಲ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಕಾಂಗ್ರೆಸ್ ಸರ್ಕಾರದಲ್ಲಿ ಹೆಚ್ಚಿದ ಪರ್ಸೆಂಟೇಜ್ ರಾಜಕಾರಣದ ಪರಿಣಾಮ ಸರ್ಕಾರಿ ಕಟ್ಟಡಗಳು ಕಳಪೆ ಕಾಮಗಾರಿಯಿಂದ ನಿರ್ಮಾಣವಾಗುತ್ತಿವೆ ಎಂದು ಆರೋಪಿಸಿದ ಅವರು, ಜಿಲ್ಲೆಯ ಸರ್ಕಾರಿ ಶಾಲೆ ಕಾಲೇಜುಗಳ ಕಟ್ಟಡಗಳ ಸ್ಥಿತಿ ಅತ್ಯಂತ ಶೋಚನೀಯವಾಗಿದೆ. ಕೂಡಲೇ ಜಿಲ್ಲಾಧಿಕಾರಿಗಳು ಎಲ್ಲಾ ಶಿಕ್ಷಣ ಸಂಸ್ಥೆಗಳ ಕಟ್ಟಡಗಳ ಸುರಕ್ಷತಾ ಪರಿಶೀಲನೆ ನಡೆಸಬೇಕೆಂದು ಆಗ್ರಹಿಸಿದರು. ಅಲ್ಲದೆ ಗಾಯಗೊಂಡ ವಿದ್ಯಾರ್ಥಿನಿಯರಿಗೆ ರಾಜ್ಯ ಸರ್ಕಾರ ಇನ್ನೂ ಪರಿಹಾರ ಘೋಷಿಸಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಕೃಷ್ಣಾರೆಡ್ಡಿ ತಕ್ಷಣ ಸೂಕ್ತ ಪರಿಹಾರ ಹಾಗೂ ಅಗತ್ಯ ನೆರವು ನೀಡಬೇಕೆಂದು ಸರ್ಕಾರವನ್ನು ಒತ್ತಾಯಿಸಿದ್ದರು. PU ಫಸ್ಟ್ ಇಯರ್ ಹುಡುಗಿಯರು ಕ್ಲಾಸ್ ನಡೀತಾ ಇತ್ತು. ಅದು ಮ್ಯಾಲಿಂದು ಛತ್ತೇನು ಬಿದ್ದ ಮೇಲೆ ಅದು ದೇವರೇ ಅವ್ರಿಗೆ ಕಾಪಾಡಿದಾನ ಅಂತ ಹೇಳ್ಬೇಕು. ಯಾಕಂದ್ರೆ ಈಗ ತಾನೇ ನಾನು ಇಲ್ಲಿ ಜಿಮ್ಸ್ ಹಾಸ್ಪಿಟಲಿಗೆ ಟ್ರಾಮಾ ಕೇರಿಗೆ ನಾನು ಬಂದಿದ್ದೀನಿ. ಅವ್ರ ಕುಟುಂಬದವ್ರ ಜೊತೆ ಮತ್ತೆ ಆ ಕಾಲೇಜ್ ಪ್ರಿನ್ಸಿಪಲ್ ಅವ್ರ ಜೊತೆ ಮತ್ತೆ ಗಾಯ ಆದಂಥ ಸ್ಟೂಡೆಂಟ್ಸಿಗೆ ನಾನು ಮಾತಾಡಿದೆ. ಪಾಪ ಅವರು ಕಣ್ಣೀರು ಹಾಕ್ತಾ ಇದ್ರು. ಒಂದು ಮಗುದು ಸ್ಪೈನ್ ಮೇಲೆ ಇಂಜೂರ್ಡ್ ಆಗಿದೆ, ಕೈ ಮೇಲೆ ಒಬ್ಬರಿಗೆ ಇಂಜೂರ್ಡ್ ಆಗಿದೆ, ತಲೆಗೆ ಒಬ್ಬರಿಗೆ ಗಾಯ ಆಗಿದೆ. ಇದು 2010ನಲ್ಲಿ ಕಟ್ಟಡ ಆಗಿದೆ ಅಂತ ಪ್ರಿನ್ಸಿಪಲ್ ಅವರು ಹೇಳ್ತಾ ಇದ್ರು. ಈಗ ತಾನೇ ಇದು ಕಟ್ಟಡ ಕರೆಕ್ಟ್ ರೀತಿಲಿ ಆಗಿಲ್ಲ ಅಂತ ಪ್ರಿನ್ಸಿಪಲ್ ಮತ್ತು ಕಾಲೇಜ್ ಸ್ಟಾಫ್ ಎಲ್ಲ ಭಾಳಷ್ಟು ಸಲ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ರು. ಸ್ವಲ್ಪ ಇದು ಕಟ್ಟಡ ಕರೆಕ್ಟ್ ಆಗಿಲ್ಲ, ಇದ್ರ ಮೇಲೆ ಸ್ವಲ್ಪ ಕ್ರಮ ತಗೊಂಡು ಸ್ವಲ್ಪ ಬದಲಾವಣೆ ಮಾಡಿರಿ ಒಳ್ಳೆ ರೀತಿಲಿ. ಯಾಕಂದರೆ ನಾಳೆ ಎಲ್ಲ ಸ್ಟೂಡೆಂಟ್ ಅರ್ಧ ಕೂಡ್ತಾರೆ, ನಾಳೆ ಅವರಿಗೆ ಯಾವುದೇ ರೀತಿಲಿ ಪ್ರಾಬ್ಲಮ್ಸ್ ಆಗಬೇಡ್ದಂತ ಕಾಲೇಜ್ ಸ್ಟಾಫ್ ಮತ್ತು ಪ್ರಿನ್ಸಿಪಲ್ ಅವರು ಹಲವಾರು ಸಲ ಹೈಯರ್ ಅಥಾರಿಟಿಗೆ ಭೇಟಿ ಆದ ಮೇಲೆ ಯಾವುದು ರೆಸ್ಪಾನ್ಸ್ ಅಲ್ಲಿಂದ ಬಂದಿಲ್ಲ ಅಂತ ಈಗ ತಾನೇ ಚರ್ಚೆ ನಡೀತಾ ಇತ್ತು. ಈಗ ತಾನೇ ನಾನು ಸೋಷಿಯಲ್ ಮೀಡಿಯಾನಲ್ಲಿ ದಕ್ಷಿಣ ಮತಕ್ಷೇತ್ರ ಶಾಸಕರು, ಈ ಕಾಲೇಜ್ ನಮ್ಮ ದಕ್ಷಿಣ ಮತಕ್ಷೇತ್ರದಾಗೆ ಬರ್ತದೆ. ಇದು ಇವತ್ತು ದಕ್ಷಿಣ ಮತಕ್ಷೇತ್ರ ಶಾಸಕರು ಬಂದು ಇಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. 2016ನಲ್ಲಿ ಪ್ರಾಪರ್ ರೀತಿಲೇ ಇದು ಕಟ್ಟಡ ಆಗಿಲ್ಲ ಅಂತ ಶಾಸಕರು ಹೇಳಿಕೆ ಕೊಡ್ತಾರೆ. ಇವತ್ತು ಆ ಕುಟುಂಬದವರಿಗೆ ಯಾವ ರೀತಿಲೇ ಪರಿಹಾರ ಘೋಷಣೆ ಮಾಡಿಲ್ಲ ಶಾಸಕರು. ಇವತ್ತು ಕಾಂಟ್ರಾಕ್ಟರ್ ಯಾರು ಕಟ್ಟಡ ಮಾಡಿದ್ದಾರೆ ಅವ್ನು ಬ್ಲ್ಯಾಕ್ ಲಿಸ್ಟ್ದಾಗ ಹಾಕ್ರಿ, ಅದು ಹಾಕ್ರಿ ಅಂತ ಕತಿ ಹೇಳಿ ಹೋಗಿದ್ದಾರೆ. ಇವತ್ತು ನಾನು ಶಾಸಕ ಇದ್ರೆ ಇವತ್ತು ಇಮಿಡಿಯೇಟ್ ಪರಿಹಾರ ರಿಲೀಸ್ ಮಾಡ್ತಿದ್ದ ಬಡ ಕುಟುಂಬದ ಮಕ್ಕಳಿಗೆ. ಇವತ್ತು ಏನಾಗಿದೆ ಅಂದರೆ 2016ದಾಗೂ ಇವ್ರದೇ ಸರ್ಕಾರ, ಈಗ ಇದ್ದಿದ್ದೂ ಇವ್ರದೇ ಸರ್ಕಾರ. ಈಗ ಇವ್ರ ಸರ್ಕಾರದಾಗ ಖಾಲಿ PU ಕಾಲೇಜ್ಗಳು, ಅಕಾಡೆಮಿಗಳು ಇವೇ ಬೀಳ್ತಾ ಇದೆ. ಯಾಕೆ ಬೀಳ್ತಾ ಇದೆ ಅಂದರೆ ಪರ್ಸೆಂಟೇಜ್ ಹೆಚ್ಚಿಗೆ ಆಗಿಬಿಟ್ಟಿದೆ. ಪರ್ಸೆಂಟೇಜ್ ಹೆಚ್ಚಿಗಾಗಿ ಕ್ವಾಲಿಟಿ ಕೆಲಸ ಸಿಗ್ತಾ ಇಲ್ಲ. ಎಲ್ಲ ಕಟ್ಟಡ ಏನಾದ್ರೆ ಬೇಗಾಗಿ ಇಮಿಡಿಯೇಟ್ ಮುರಿದಾಗಿ ಛತ್ತು ಬೀಳ್ತಾ ಇದೆ, ಕೆಲವು ಕಡೆ ಏನೇನೋ ಆಗಿದೆ. ಅದಕ್ಕೆ ಇವತ್ತು ನಾನು ತಮ್ಮ ಮಾಧ್ಯಮ ಮುಖಾಂತರ, ಸೋಷಿಯಲ್ ಮೀಡಿಯಾ ಮುಖಾಂತರ ಜಿಲ್ಲಾ ಅಧಿಕಾರಿಗಳಿಗೆ ನಾನು DC ಸಾಹೇಬ್ರಿಗಾಗಲಿ, ಇಲ್ಲಿದ್ದಂಥ ಉಸ್ತುವಾರಿ ಮಂತ್ರಿಗಳು ಆಗಲಿ,
ಈ ಗೌರ್ಮೆಂಟ್ ಕಾಲೇಜಸ್ ಕಲಬುರ್ಗಿ ಸಿಟಿನಲ್ಲಿದು ನಾನು ಹೇಳ್ತಾ ಇಲ್ಲ, ಇಡೀ ಕಲಬುರ್ಗಿ ಜಿಲ್ಲೆನಲ್ಲಿ ಪ್ರತಿಯೊಂದು ತಾಲೂಕಿನಲ್ಲಿ ಗೌರ್ಮೆಂಟ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜ್ ಪರಿಸ್ಥಿತಿಗಳು ಪೂರಾ ಇಷ್ಟು ಹೊಲ್ಸಾಗ್ಬಿಟ್ಟಿದೆ ಅಂದರೆ ಅಲ್ಲಿ ಜನ ಸ್ಟೂಡೆಂಟ್ ಹೋಗಿ ಕೂಡ್ಬೇಕಂದ್ರೆ ಭಯಪಡ್ತಾ ಇದ್ದಾರೆ, ಯಾವಾಗ ಕಾಲೇಜ್ ಬೀಳ್ತದೆ ಸ್ಕೂಲ್ ಬೀಳ್ತದೆ ಅಂತ. ಆ ಪರಿಸ್ಥಿತಿ ಆಗ್ಬಿಟ್ಟಿದೆ ನಮ್ಮ ಭಾಗದಾಗ. ಈ ಸರ್ಕಾರದಾಗ ಬಜೆಟ್ ಇಲ್ಲ, ಫಂಡ್ ಇಲ್ಲ. ಶಾಸಕರುಗಳೇ ಹೇಳ್ಕೊತಾ ಇದ್ದಾರೆ, ನಮ್ಮ ದಕ್ಷಿಣ ಮತ ಶಾಸಕರೇ ಒಂದು ಕಾರ್ಯಕ್ರಮದಾಗ ಹೇಳಿದ್ರು ನಮ್ಮ ಹತ್ರ ಬಜೆಟ್ ಇಲ್ಲ, ಫಂಡ್ ಇಲ್ಲ ಅಂತ. ಇಂಥ ಶಾಸಕರು ಅಧಿಕಾರದಾಗ ಯಾಕೆ ಇರ್ಬೇಕಂತ ನಾನು ಕೇಳ್ತೀನಿ. ಪರಿಹಾರ ಘೋಷಣೆ ಮಾಡ್ಬೇಕಾಗಿದೆ ಶಾಸಕರೇ. ನಿಮ್ಮ KKRDB ನಿಮ್ಮ ಅಜಯ್ ಸಿಂಗ್ ಅವರೇ ಇದ್ದಾರಲ್ಲ ಚೇರ್ಮನ್, ನೀವು ಅವ್ರ ಆಪ್ತ ಧರ್ಮ್ ಸಿಂಗ್ ಸಾಹೇಬರು ಮನೆ ಮಗ ಇದ್ದಂಗೆ ನೀವು ಇಮಿಡಿಯೇಟ್ ನೀವು ಒಂದು 5-5 ಲಕ್ಷ ರೂಪಾಯಿ ಪಾಪ ಬಡ ಮಕ್ಕಳು PU ಕಾಲೇಜ್ ಸ್ಟೂಡೆಂಟ ಒಂದು ಸ್ಪೇನ್ ಅವರು ಇವತ್ತು ಬ್ಯಾಕ್ ಪೇನ ಒಂದು ಡ್ಯಾಮೇಜ್ ಆಗಿದೆ. ಡಾಕ್ಟರ್ ಈಗ ಕೇಳಿದೆ ನಾನು, ಮುಂದೆ ಮಗು ಫಸ್ಟ್ ಇಯರ್ ಅಂದರೆ ಈಗ ಅವರು ಮುಂದೆ ಹೆಂಗೆ ಜೀವನ ಅವ್ರದ್ದು. ಬಡ ಕುಟುಂಬದವ್ರು ಇವತ್ತು ಗೌರ್ಮೆಂಟ್ ಸ್ಕೂಲ್ದಾಗ ಯಾರು ರೊಕ್ಕದವ್ರು ಓದ್ತಾ ಇಲ್ಲ, ಬಡ ಮಕ್ಕಳು ಓದ್ತಾ ಇದ್ದಾರೆ, ರೈತರ ಮಕ್ಕಳು ಓದ್ತಾ ಇದ್ದಾರೆ. ಇವತ್ತು ಶಾಸಕರು ಅವ್ರ ಕುಟುಂಬದವ್ರಿಗೇನೆ ಪರಿಹಾರ ಘೋಷಣೆ ಮಾಡಬೇಕಾಗಿತ್ತು. ಮುಂದಿನ ದಿನದಾಗ ನಾವು ಸರ್ಕಾರ ಜೊತೆ ಮಾತಾಡ್ತೋ ಅದು ಮಾತಾಡ್ತೋ ಅಂತೀವೆಲ್ಲ ಗೊಳ್ಳು ಮಾತುಗಳು ಬಿಡ್ರಿ, ಇವು ಆಗಲಾರ್ದು. ನಮ್ಮ ಭಾಗದಾಗ ರೈತರಿಗೆ ಪರಿಹಾರ ಸಿಕ್ಕಿಲ್ಲ, ಎಷ್ಟೋ ಬಡ ಮಂದಿ ಎಷ್ಟೋ ನಷ್ಟ ಮಾಡ್ಕೊಂಡ್ರೆ ಅವ್ರಿಗೆ ಎಂದು ಪರಿಹಾರ ಸಿಕ್ಕಿಲ್ಲ, ಎಕ್ಸಿಡೆಂಟ್ ಆದವ್ರಿಗೆ ಪರಿಹಾರ ಸಿಕ್ಕಿಲ್ಲ. ಸುಮ್ಮನೆ ಬಂದು ಹೇಳ್ಕೊಂಡು ಹೋಗ್ತಾ ಇದ್ದಾರೆ, ಮುಂದಿನ ದಿನದಾಗ ಜನ ನೋಡ್ತಾ ಇದ್ದಾರೆ. ಅದಕ್ಕೆ ಇವತ್ತ ನಮ್ಮ ಕಲಬುರಗಿ ಜಿಲ್ಲೆದಾಗ ಎಲ್ಲ ಪರಿಸ್ಥಿತಿ ಗಂಭೀರ ಆಗಿದೆ ಗೌರ್ಮೆಂಟ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜ್ದವ್ರು. ಅದಕ್ಕೆ ಈಗ ತಾನೇ ಪ್ರಿನ್ಸಿಪಲ್ ಆಗಲಿ ಎಲ್ಲ ಹಾಸ್ಪಿಟಲ್ ಅಥಾರಿಟಿ ಅವ್ರ ಜೊತೆ ನಾವು ಚರ್ಚೆ ಮಾಡಿದೆವು. ನೋಡೋಣ, ಇವರು ಇವತ್ತು ನಾವು ವಿರೋಧ ಪಕ್ಷದವ್ರು ಮಾತಾಡಿದ್ರು ಅಂತ ಮತ್ತೆ ನಾಳೆ ಬಂದು ಶಾಸಕರು ಏನಾರ ಚೆಕ್ ಕೊಟ್ಟರೆ ಕೊಡ್ಬೋದು. ಆ ಬಡ ಕುಟುಂಬದವರಿಗೆ ಒಂದು ಸಹಾಯ ಆಗ್ತದಂತ ನಮಗೊಂದು ಆಸೆ ಇದೆ ಅಂತ ಹೇಳಕ್ ಇಷ್ಟಪಡ್ತಾರೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರ್ಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.